ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು ಇದು, ಅಥವಾ ಮೀಡಿಯಮ್ ಥರದ್ದು ಅಂದರೆ ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು. ಆ ಥರದ ಡಿಸೈನ್ ಒಂದು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಹೇಗೆ ಮಾಡೋದು ಅಂತ. ಇದಕ್ಕೆ ಆರೆಳೆ ದಾರ, ಇದು ಈ ಥರದ್ದು ಆರೆಳೆ ದಾರ ತಗೊಂಡಿದ್ದೀನಿ. ಆಮೇಲೆ 7 ನಂಬರ್ ಕ್ರೋಶೆ ಹುಕ್ಕು 0.95 mm ಇಂದು ತಗೊಂಡಿದ್ದೀನಿ. ಮತ್ತು 3 ರೀತಿಯ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಈ ಥರದ್ದು ಕ್ರಿಸ್ಟಲ್ ಥರದ್ದು ಗೋಲ್ಡ್ ಕಲರನ್ನು ಬೀಡ್ಸ್ ಬರುತ್ತಲ್ವ, ಈ ಥರ ಇದನ್ನು ಉಪಯೋಗಿಸ್ತೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಉಪಯೋಗಿಸ್ತೀನಿ. ಆಮೇಲೆ ಈ ಥರದ ಕ್ರಿಸ್ಟಲ್ ಬೀಡು ರೆಡ್ ಕಲರಿಂದು ಬರುತ್ತಲ್ವ, ಕಲರ್ದು ಬರುತ್ತಲ್ವ ಕ್ರಿಸ್ಟಲ್ ಬೀಡ್ಸು, ಅದರಲ್ಲಿ ರೆಡ್ ಕಲರಿಂದು ಉಪಯೋಗಿಸ್ತಾ ಇದ್ದೀನಿ. 3 ರೀತಿಯ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಆದಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ. ಒಂದು ಚೈನ್ ಮಾಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಒಂದೇ ಒಂದು ಚೈನ್ ಮಾಡ್ಕೊಂಡು. ಆಮೇಲೆ ಒಂದು ಈ ಥರದ ಏನು ಗೋಲ್ಡನ್ ಬೀಡು ಕ್ರಿಸ್ಟಲ್ ಶೇಪಲ್ಲಿ ಇದೆಯಲ್ವ, ಇದನ್ನು ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಮತ್ತೆ ಒಂದು ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ. ಈಗ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಅಳತೆ ನೋಡ್ಕೊಂಡು ಲಾಕ್ ಮಾಡಿ. ಈಗ ಮತ್ತೆ ಒಂದು ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್. ಮತ್ತು ಈ ಬೀಡ್ಸ್ ತಗೊಳ್ತಾ ಇದ್ದೀನಿ, ಕ್ರಿಸ್ಟಲ್ ಟೈಪ್ ಬೀಡ್ಸು. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ಚೈನ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಮತ್ತೆ 4 ಚೈನು. ಇದನ್ನು ಅಳತೆ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ. ಈಗ ರೆಡ್ ಕ್ರಿಸ್ಟಲ್ ಬೀಡ್ ತಗೊಳ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 4 ಚೈನು. ಇಲ್ಲಿ ಲಾಕ್. ಈಗ ಇನ್ನು ಒಂದು ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ. ಈಗ ಈ ಗೋಲ್ಡನ್ ಬೀಡು ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಬಟ್ಟೆಗೆ ಸೇರಿಸಿ. ಈಗ 4 ಚೈನು, ಬಟ್ಟೆಗೆ ಲಾಕ್. ಈಗ ಒಂದು ಚೈನು, ಬಟ್ಟೆಗೆ ಲಾಕ್. ಆಮೇಲೆ ಇದು ಗೋಲ್ಡನ್ ಬಟ್ಟೆಗೆ ಲಾಕ್. ಮತ್ತೊಂದು ಚೈನು, ಬಟ್ಟೆಗೆ ಲಾಕ್. ಹೀಗೆ ಮುಂದುವರಿಸ್ಕೊಂಡು ಹೋಗಿ. ಈಗ 4 ಚೈನ್ ಆಗಿ ಕ್ರಿಸ್ಟಲ್ ಬೀಡು 4 ಚೈನು, ಮತ್ತು ಒಂದು ಚೈನು ಗೋಲ್ಡನ್ ಬೀಡ್ಸ್, ಒಂದು ಚೈನು, 4 ಚೈನ್ ಇದಾಗಿ, ಮತ್ತು ಒಂದು ಚೈನು ಗೋಲ್ಡನ್ ಬೀಡ್, ಒಂದು ಚೈನು, ಮತ್ತು 4 ಚೈನು ಕ್ರಿಸ್ಟಲ್ ಬೀಡ್, 4 ಚೈನು. ಹೀಗೆ ಹೋಗ್ಬೇಕು. ನೀವು ರಿಪೀಟ್ ಮಾಡಿ ನೋಡಿ, ಬೇಸ್ ಗೊತ್ತಾಗಿಲ್ಲ ಅಂದರೆ ತೋರಿಸ್ತೀನಿ ಪೂರ್ತಿ ಮಾಡಿ. ನೋಡಿ ಸ್ನೇಹಿತರೆ, ಈ ಥರ ಬೇಸ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಈ ಥರ ಈಗ ನೋಡಿ, ಎಂಡಲ್ಲಿ ಇದೇ ಥರ 2 ಗೋಲ್ಡನ್ ಬೀಡ್, ಅಂದರೆ ಈ ಥರ ಒಂದು ಚೈನು, ಒಂದು ಗೋಲ್ಡನ್ ಬೀಡ್, ಒಂದು ಚೈನ್ ಆಗಿ
ಎಂಡ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ ಎಂಡಲ್ಲೂ ಮಾಡಿದ್ದೀನಿ. ಈಗ ಮತ್ತೆ ಅಲ್ಲಿ ದಾರ ಕಟ್ ಮಾಡಿ ಇಲ್ಲಿ ದಾರ ಸೇರಿಸ್ಕೊಂಡಿದ್ದೀನಿ. ಈ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಮಾಡಿರೋ ಲಾಕ್ ಇದೆಯಲ್ವ ಇಲ್ಲಿ. ಈಗ ಇಲ್ಲಿ ಒಂದು ಚೈನ್ ಹಾಕಿದ್ದೀರಲ್ವ, ಒಂದು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ನ ಬ್ಯಾಕ್ ಸೈಡ್, ಗೋಲ್ಡನ್ ಬೀಡ್ನ ಬ್ಯಾಕ್ ಸೈಡ್ ಇದೆಯಲ್ವ, ಇಲ್ಲಿ ನೀವು ಇದು ಬೀಡ್ಸನ್ನು ಹಾಕ್ಕೋಬೇಕು. ಫಸ್ಟು ಒಂದು ಬೀಡ್ಸ್ ಹಾಕ್ಕೊಳ್ಳಿ. ಸ್ಮಾಲ್ ಬೀಡ್ ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಈ ಬೀಡ್ನ ಹಿಂದ್ಗಡೆ ದಾರ ಇದೆಯಲ್ವ, ಇಲ್ಲಿ ಬ್ಯಾಕ್ ಸೈಡ್ ದಾರ, ಈ ದಾರದಲ್ಲಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಬೀಡ್ ಸೇರಿಸಿ. ಈ ಥರ ಒಂದು ಬೀಡ್, ಸಿಂಗಲ್ ಕ್ರೋಶೆ, ಒಂದು ಬೀಡ್, ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತೊಂದು ಸಿಂಗಲ್ ಕ್ರೋಶೆ. ಈ ಥರ 4 ಬೀಡ್ಸ್ ಸೇರಿಸಿದ್ದೇನೆ. 4 ಬೀಡ್ ಸೇರಿಸ್ಬಿಟ್ಟು ಈ ಒಂದು ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಬೀಡ್ನ ಈ ಕಡೆ ಒಂದು ಚೈನ್ ಇದೆಯಲ್ವಾ, ಇದರಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಬೀಡ್ನ ಸುತ್ತಲೂ ಚೈನ್. ಈಗ ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಇರುತ್ತಲ್ವ ಇಲ್ಲಿ, ಅದನ್ನು ಹಾಗೆ ಮತ್ತೆ 4 ಚೈನ್ ಮಾಡಿ ಈ ಲಾಕಲ್ಲಿ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ನೋಡಿ, ಈ ಸಿಂಗಲ್ ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವ ಬೀಡ್ನ ಈ ಕಡೆ, ಇಲ್ಲಿನೂ ಅದೇ ಥರ 4 ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸು ಇದರ ಬ್ಯಾಕ್ ಸೈಡ್ನ ದಾರದಲ್ಲಿ ಸಿಂಗಲ್ ಕ್ರೋಶೆ, ಈ ಬ್ಯಾಕ್ ಸೈಡ್ ದಾರದಲ್ಲಿ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಬೀಡ್ಸ್, ಮತ್ತೆ ಸಿಂಗಲ್ ಕ್ರೋಶೆ. ಈ ಥರ 4 ಬೀಡ್ಸ್ ಹಾಕ್ಕೊಂಡು ಇದನ್ನು ಇಲ್ಲಿ ನೆಕ್ಸ್ಟ್ ಒಂದು ಚೈನಲ್ಲಿ ಲಾಕ್ ಮಾಡಿ, ಈ ಲಾಕಲ್ಲಿ ಲಾಕ್ ಮಾಡಿ. ಈ ಥರ. ಈಗ ಮತ್ತೆ ಇಲ್ಲಿ 4 ಚೈನ್ ಇದೆ ನೋಡಿ, ಕ್ರಿಸ್ಟಲ್ ಬೀಡ್ ಈ ಕಡೆ, ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಅಥವಾ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ದಾರದಲ್ಲಿ ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ವಿದೌಟ್ ಬೀಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ವಿತ್ ಬೀಡ್, ಒಂದು ವಿದೌಟ್ ಬೀಡ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು ಬೀಡ್ ಸೇರಿಸಿ, ಮತ್ತೆ ಇನ್ನೊಂದು ವಿದೌಟ್ ಬೀಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿತ್ ಬೀಡ್ ಸೇರಿಸಿ, ಮತ್ತೆ ವಿದೌಟ್ ಬೀಡ್ ಇನ್ನೊಂದು, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಸೇರಿಸಿ, ಮತ್ತೆ ಬೇಡ. ಈಗ ಪೂರ್ತಿ ಆರ್ಚ್ ಆಗೋವರೆಗೂ ಈ ಥರ ಬನ್ನಿ. ಪೂರ್ತಿ ಆರ್ಚ್ ಇನ್ನೊಂದು ಸೆಟ್ ಮಾಡ್ತೀನಿ, ನೋಡ್ಕೊಳ್ಳಿ, ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ. ವಿತ್ ಬೀಡ್, ಇನ್ನೊಂದು ವಿದೌಟ್ ಬೀಡ್. ಇದನ್ನು ಈ 4 ಚೈನಲ್ಲಿ ಲಾಕ್ ಮಾಡಿ, ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು
ಈ ಲಾಕಲ್ಲಿ ಲಾಕ್ ಮಾಡಿ. ನೋಡಿ ಈ ಥರ ಬರುತ್ತೆ ಆರ್ಚು. ಈಗ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಇಲ್ಲಿ ಬೀಡ್ಸು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಬೀಡ್ನ ಹಿಂದ್ಗಡೆ ಇದನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಮಾಡಿ, ಇಲ್ಲಿನೂ ಅದೇ ಥರ ಮಾಡಿ ಕ್ರಿಸ್ಟಲ್ ಬೀಡಲ್ಲಿ ಈ ಥರದ ಆರ್ಚ್ ಮಾಡಿ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಥರ ಆರ್ಚ್ಗಳು ಹಾಕ್ಕೊಂಡಿದ್ದೀನಿ ಫುಲ್ಲು. ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸೇರಿಸಿದ್ದೀನಿ ನೋಡಿ, ಈ ಲಾಕಲ್ಲೇ ಸೇರಿಸ್ಕೊಂಡಿದ್ದೀನಿ. ಈ ಲಾಕಲ್ಲಿ ಸೇರಿಸ್ಕೊಂಡ್ಮೇಲೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಈ 2 ಬೀಡ್ಗಳ ಮಧ್ಯೆ ಇಲ್ಲಿ ಜಾಗ ಇರುತ್ತೆ, ಆ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೆರಡು ಬೀಡ್ಗಳ ಮಧ್ಯೆ 2 ಚೈನ್ ಹಾಕ್ಕೊಂಡು ಈ 2 ಬೀಡ್ಗಳ ಮಧ್ಯೆ ಎಲ್ಲ ಬೀಡ್ಗಳ ಮಧ್ಯೆ ಹೀಗೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 2 ಚೈನು ಈ 2 ಬೀಡ್ಗಳ ಮಧ್ಯೆ ಜಾಗ ಇರುತ್ತೆ, ನೀವು ಹುಕ್ ಹಾಕಿದರೆ ಸಿಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 2 ಚೈನು. ಈಗ ಇದನ್ನು ಈ ಒಂದು ಚೈನ್ ಲಾಕ್ ಇದೆಯಲ್ವ, ಇಲ್ಲಿ ನೀವು ಈ ಬೀಡಾಗಿ ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ದೀರಲ್ವ, ಆ ಲಾಕಲ್ಲಿ ಲಾಕ್ ಮಾಡಿ. ಈ ಥರ ಬೀಡ್ಗಳ ಹಿಂದೆ ನಿಮಗೆ ಚೈನ್ಗಳು ಬರುತ್ತೆ, ಕವರ್ ಥರ ಬರುತ್ತೆ. ಆವಾಗ ಮತ್ತೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಈ ಲಾಕಲ್ಲಿ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡಿ. ಈಗ 2 ಚೈನು ಈ 2 ಬೀಡ್ಗಳ ಮಧ್ಯೆ ಲಾಕ್, ಮತ್ತೆ 2 ಚೈನು ಮತ್ತೆ 2 ಬೀಡ್ಗಳ ಮಧ್ಯೆ ಲಾಕ್, ಮತ್ತೆ 2 ಚೈನು ಮತ್ತೆ 2 ಬೀಡ್ಗಳ ಮಧ್ಯೆ ಲಾಕ್, ಮತ್ತೆ 2 ಚೈನು 2 ಬೀಡು ಇಲ್ಲಿ ಈ ಲಾಕಲ್ಲಿ ಚೈನ್ ಲಾಕಲ್ಲಿ ಲಾಕ್. ಈ ಥರ ಈ 4 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು. ಈಗ ಇಲ್ಲಿಂದ ಮತ್ತೆ ಇಲ್ಲಿ ಈ 2 ಸಿಂಗಲ್ ಕ್ರೋಶ್ ಹಾಕಿದ್ರಲ್ವ, ಇಲ್ಲಿ ಕೊನೆ ಸಿಂಗಲ್ ಕ್ರೋಶಲ್ಲಿ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ್ ಹಾಕ್ಕೊಂಡು 2 ಚೈನು ಈ 2 ಬೀಡ್ಗಳ ಮಧ್ಯದಲ್ಲಿ ಒಂದು ಪ್ಲೇನ್ ಡಬಲ್ ಕ್ರೋಶ್ ಇದೆಯಲ್ವ, ಅದರಲ್ಲಿ ಲಾಕ್ ಮಾಡಿ. ಮತ್ತೆ 2 ಚೈನು ಈ 2 ಬೀಡ್ಗಳ ಮಧ್ಯೆ ಪ್ಲೇನ್ ಡಬಲ್ ಕ್ರೋಶೆ ಒಂದು ಹಾಕಿದಿರಲ್ವ, ಒಂದು ವಿತ್ ಬೀಡು ಒಂದು ವಿದೌಟ್ ಬೀಡ್ ಹಾಕಿರೋ ತಾನೆ ನಾವು ಆರ್ಚಲ್ಲಿ, ಆ ವಿದೌಟ್ ಬೀಡ್ನ ಡಬಲ್ ಕ್ರೋಶಲ್ಲಿ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು 2 ಚೈನು ಲಾಕ್, 2 ಚೈನು ಇಲ್ಲಿ ಲಾಕ್, 2 ಚೈನು ಇಲ್ಲಿ ಈ ಸಿಂಗಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿದಿರಲ್ವ, ಇದು ಮೊದಲಿನ ಬೀಡ್ಸ್ ಎಲ್ಲ ಹಾಕಿ ಈ ಆರ್ಚ್ ಲಾಕ್ ಮಾಡಿದಿರಲ್ವ, ಅಲ್ಲಿ ಲಾಕಲ್ಲೆಲ್ಲ ಈ ಸಿಂಗಲ್ ಕ್ರೋಶೆಯಲ್ಲಿ. ಸೊ ಇದು ನೀವು ಹೇಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು, ಹೀಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ, ಎಲ್ಲಿ ಜಾಗ ಇದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಉಳಿದಿರೋ ಜಾಗ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಅಥವಾ ಜಾಗ ಇದ್ದರೆ ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೀಗೆ 2 ಚೈನ್ ಮಾಡ್ಕೊಂಡು ಎಲ್ಲ ಕವರ್ ಆಗುತ್ತೆ. ಅವಾಗ ಅದನ್ನು ಕೈಯಲ್ಲಿ ಸರಿ ಮಾಡ್ಕೊಳ್ಳಿ ಸ್ವಲ್ಪ. ಹೀಗೆ ಬೀಡ್ಗಳ ಹಿಂದೆ ನಿಮಗೆ ಇದು ಚೈನ್ ಕವರು, ಇದು ಡಬಲ್ ಕ್ರೋಶೆ ಆರ್ಚ್, ಇದು ಸಿಂಗಲ್ ಕ್ರೋಶೆ ಆರ್ಚ್. ಸಿಂಗಲ್ ಕ್ರೋಶೆ ಆರ್ಚ್ ಆದಮೇಲೆ ಕುಚ್ಚು, ಈ 4 ಚೈನಲ್ಲಿ ಕುಚ್ಚು. ಎಲ್ಲ ಕಡೆಯೂ ಅಷ್ಟೇ, ಬೀಡ್ ಇರಲ್ಲೆಲ್ಲ ಇಲ್ಲಿಗ ಇನ್ನು ಇಲ್ಲಿಂದ ಈ ಲಾಕಿಂದ ನೋಡಿ, ಈ ಲಾಕ್ ಇದೆಯಲ್ವ, ಇಲ್ಲಿಂದ 2 ಚೈನು ಲಾಕು 2 ಚೈನು ಲಾಕು ಮಾಡ್ಕೊಳ್ಳಿ. ಇಲ್ಲಿ ಈ ಒಂದು ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಇಲ್ಲಿನೂ ಅಷ್ಟೇ ಅದೇ ಥರ ಮಾಡ್ಕೊಳ್ಳಿ. ಇಲ್ಲಿನೂ ಇಲ್ಲಿ ಸ್ಟಾರ್ಟಿಂಗ್ವರೆಗೂ ಬನ್ನಿ, ಬಂದು 2 ಚೈನ್ ಮಾಡಿ ಲಾಕ್ ಮಾಡಿ ಕವರ್ ನೋಡಿ, ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಹಾಕ್ಕೊಳ್ಳಿ, ಇಲ್ಲಿ ಪೂರ್ತಿ ಮಾಡಿ. ನೋಡಿ ಸ್ನೇಹಿತರೆ, ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಇದು ನೋಡಿ. ಇದು ಒಂದು ಸಿಂಗಲ್ ಕ್ರೋಶೆ ಆರ್ಚು,
ಇನ್ನೊಂದು ಡಬಲ್ ಕ್ರೋಶೆ ಆರ್ಚು, ಇದು ಡಬಲ್ ಕ್ರೋಶೆ ಆರ್ಚು, ಇದು ಸಿಂಗಲ್ ಕ್ರೋಶೆ ಆರ್ಚು. ಅಂದರೆ ಬೀಡ್ಸ್ ಹಾಕಿಬಿಟ್ಟು ಮೇಲಿಂದ ಕವರ್ ಮಾಡಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬರುತ್ತೆ ನೋಡಿ. ಇದಕ್ಕೆ 127 ದಾರ ಹಾಕಿದ್ದೀನಿ. 110 ಏನೋ ಅಷ್ಟೇ ಇದೆ, ಅಷ್ಟೇ, 20 ಅಲ್ಲ, 117. ತುಂಬ ದೊಡ್ಡ ದಪ್ಪ ಕುಚ್ಚು ಬೇಕಾಗಿಲ್ಲ, ಯಾಕೆಂದರೆ ಹೆಚ್ಚು ದೊಡ್ಡ ಆರ್ಚ್ ಅಲ್ಲ. ಇದು ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು, ಅಥವಾ ಬೀಡ್ಸ್ ಆಗಿರೋದ್ರಿಂದ ಗ್ರ್ಯಾಂಡ್ ಕಾಣುತ್ತೆ, ಬ್ರೈಡಲ್ಗೂ ಉಪಯೋಗಿಸ್ಕೋಬೋದು. ಇದು 3 ಆರ್ಚಿಗೆ ಒಂದ್ರ ಹಾಗೆ ಕುಚ್ಚು ಬರುತ್ತೆ, ದೂರ ದೂರ ಕುಚ್ಚು ಬರುತ್ತೆ. ಇದು 2 ಚಿಕ್ಕ ಆರ್ಚ್ ಆ ಕಡೆ ಈ ಕಡೆ, ಮಧ್ಯದಲ್ಲಿ ದೊಡ್ಡ ಆರ್ಚ್. ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.